Hi everyone, welcome to our channel. ಇವತ್ತು ಎಕ್ಸಸೈಸ್ 1.1ನ ಸೆಕೆಂಡ್ ಮೇನ್ ನೋಡೋಣ. ಫೈಂಡ್ ದ ಎಲ್ ಸಿ ಎಮ್ ಅಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟಿಜರ್ಸ್ ಆ್ಯಂಡ್ ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಇಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಕಂಪಲ್ಸರಿ ಕ್ವಶನ್ನು ಒಂದು ಇದ್ದೇ ಇರುತ್ತೆ. ಸೊ ಫಸ್ಟ್ ಒನ್ 26 ಆ್ಯಂಡ್ 91. ಶಲ್ ವಿ ಸ್ಟಾರ್ಟ್? 26 ಆ್ಯಂಡ್ 91. 26 ಪ್ರೈಮ್ ನಂಬರ್ ಫ್ಯಾಕ್ಟರೈಸೇಷನ್ ಮಾಡ್ತೀವಲ್ಲ ಆ ಮೆಥಡ್ ಹೋಗೋಣ. 2 1s 2 3s 13 1s. ಸೊ 26ನ ಹೇಗೆ ಬರೆಯೋಣ? 2 ಇಂಟು 13. ನೆಕ್ಸ್ಟ್ 91 ಡಿವೈಡ್ ಮಾಡಿ. 3ಇಂದ ಡಿವೈಡ್ ಆಗುತ್ತಾ? 3 3s 9, 1 ರಿಮೈನಿಂಗ್ ಆಗುತ್ತೆ, ಆಗಲ್ಲ. ಸೊ ನೆಕ್ಸ್ಟ್ 7ಇಂದ 7 1s 7 7 3s. ಸೊ ಅಗೈನ್ 13 1s. ಸೊ 91 7 ಇಂಟು 13. ಈ ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? 13. ಸೊ 13 ಇಸ್ ದ ಕಾಮನ್ ಟರ್ಮ್. ನಮಗೆ ಎಚ್ ಸಿ ಎಫ್ ಕೂಡ ಏನು ಬರುತ್ತೆ? 13 ಬರುತ್ತೆ. ನೋಡ್ಕೊಳ್ಳಿ ಎಲ್ ಸಿ ಎಮ್ ಎಚ್ ಸಿ ಎಫು. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 13. ಎಲ್ ಸಿ ಎಮ್ 2 7 13. 2 7 13. 2 7s 14. 14 ಇಂಟು 13 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 182 ಬರುತ್ತೆ. ಓಕೆನಾ? ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಸೊ ಎಚ್ ಸಿ ಎಫ್ ಎಷ್ಟು ಬಂದಿದೆ ನಮಗೆ? 13. ಎಲ್ ಸಿ ಎಮ್ ಎಷ್ಟು? 182. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಯಾವೆರಡು ಪ್ರಾಡಕ್ಟ್ಸ್ ನಮಗೆ? ಇದು 26 ಆ್ಯಂಡ್ 91. 26 ಇಂಟು 91 ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ನು. ಮಲ್ಟಿಪ್ಲೈ ಮಾಡಿದ್ರೆ 13 ಇಂಟು 182 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 2366 ಸಿಗುತ್ತೆ. 2366. ನೆಕ್ಸ್ಟ್ 26 ಇಂಟು 91 ಮಾಡಿದ್ರು ಕೂಡ ನಿಮಗೆ ಮಲ್ಟಿಪ್ಲೈ ಮಾಡಿ ನೋಡಿ 2366. ನಮ್ಗೆ ಅಲ್ಲಿಗೆ ಏನಾಯಿತು? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ 510 ಆ್ಯಂಡ್ 92. ಫಸ್ಟ್ 510ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 510 ಸೊ ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದ. ಸ್ಮಾಲೆಸ್ಟ್ ನಂಬರೇ ತೊಗೋಬೇಕು. 2 2s 4, 1 ಕ್ಯಾರಿ, 2 5s 10, 2 5s 10. ಅಗೈನ್ 2ಇಂದ ಆದಮೇಲೆ ನೆಕ್ಸ್ಟು 3ಇಂದ. 3 8s 3 5s. ಅಗೈನ್ 5ಇಂದ 5 1s 5 7s. ನೆಕ್ಸ್ಟ್ 92. ಹಾಗಾದರೆ 510 ಹೇಗೆ ಬರಿಬೋದು? 510 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 70. ನೆಕ್ಸ್ಟ್ 92. 2ಇಂದ 2 4s 2 6s 2 2s 2 3s 23. 23 ಪ್ರೈಮ್ ನಂಬರ್, ಡಿವೈಡ್ ಆಗಲ್ಲ. ಓಕೆನಾ? ನೆಕ್ಸ್ಟ್ 92. 2 ಇಂಟು 2 ಇಂಟು 23 ಯಾವ್ದು ಕಾಮನ್ ಆಗಿರೋದು? ಕಾಮನ್ ಆಗಿರೋದು 2. ಓಕೆನಾ? ಎಚ್ ಸಿ ಎಫ್ ಈಸ್ 2. ಎಲ್ ಸಿ ಎಮ್ 2 ಒಂದೇ ಸಲ ಬರ್ಕೊಳ್ತಾ ಇದ್ದೀನಿ. ಇಂಟು 3 ಇಂಟು 5 ಇಂಟು 17 ಇಂಟು 2 ಇಂಟು 23. ಈ 2 ಇದು. ಓಕೆನಾ? ಸೊ 2 3s 6, 6 5s ಈ ಥರ ಮಾಡ್ಕೊಳ್ಳಿ. ಸ್ಮಾಲೆಸ್ಟ್ ನಂಬರ್ 2 3s 6, 6 2s 12, 12 5s 60. 60 ಇಂಟು 17 ನಿಮಗೆ 16 7 6 17 6 102 ಬರುತ್ತೆ. ಸೊ 17 ಇಂಟು 60 ಆಗಿರೋದ್ರಿಂದ 1020 ಬರುತ್ತೆ. 1020 ಇಂಟು 23. ಸೊ ಯು ಗೆಟ್
4 2 3 4 6 2 3 4 6 ಓಕೆನಾ. ಸೊ ನೆಕ್ಸ್ಟ್ ಆನ್ಸರ್ ನಿಮಗೆ ಎಷ್ಟು ಬಂತು? 2 3 4 6 ಎಲ್ ಸಿ ಎಮ್ ಇದು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಮಲ್ಟಿಪ್ಲೈ ಮಾಡಬೇಕು. ಎಚ್ ಸಿ ಎಫ್ ಇಂಟು ಫಾರ್ಮುಲಾ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಸೊ ಇಲ್ಲಿ ಎಚ್ ಸಿ ಎಫ್ ಎಷ್ಟು? 2 ಇಂಟು ಎಲ್ ಸಿ ಎಮ್ 2 3 4 6 ಇಂಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ 510 ಇಂಟು 92 ಇದೆ ನಮ್ಮ ನಂಬರ್ಸು. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 46920 ಬರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರು ಸೇಮ್ ನಂಬರ್ ಬರುತ್ತೆ. ಸೊ ನಮಗೆ ಎರಡು ಆನ್ಸರು ವೆರಿಫೈ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡೋಣ. ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ 336 and 54. ಅಗೇನ್ ವಿ ಸ್ಟಾರ್ಟ್. 336 ಡಿವೈಡ್ ಮಾಡಿ. ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ. 2 1s 2 6 2 8s 2 8s 2 4s 2 4s 2 2s 2 2s 2 1s 3 7s 7 1s. ಓಕೆನಾ. ಸೊ 336 ಏನೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ? 2 ಇಂಟು ಎಷ್ಟು ಟೈಮು? 4 ಟೈಮ್ಸ್ ರಿಪೀಟ್ ಆಗಿದೆ. ಇಂಟು 3 ಇಂಟು 7. ಓಕೆನಾ. ನೆಕ್ಸ್ಟ್ 54 ಡಿವೈಡ್ ಮಾಡಿ. 54ನ 2 2s 2 7s. ನೆಕ್ಸ್ಟ್ 3 ಇಂದ 3 9s 3 3s 3 1s. 54 2 ಇಂಟು 3 ಇಂಟು 3 ಇಂಟು 3 ವಿಚ್ ಇಸ್ ದ ಕಾಮನ್ ಟರ್ಮ್ ಇಯರ್? ಕಾಮನ್ ಫ್ಯಾಕ್ಟರ್ ಯಾವುದು? 2 ಮಾತ್ರ. ಸೊ ಎಚ್ ಸಿ ಎಫ್ ಅಗೇನ್ ವಿ ಗೆಟ್ 2. ಎಲ್ ಸಿ ಎಮ್ ಏನೇನು ಬಂತು ನೋಡಿ. 2 ಇಂಟು ಒಂದೇ ಟೈಮ್ ತೊಗೊಂಡಿರೋದು. ಅಗೇನ್ 2 ಅಗೇನ್ 2 ಅಗೇನ್ 2 ಅಗೇನ್ 3 3 3. ಸೊ ಮಲ್ಟಿಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ. 2 2s 4 4 2s 8 8 2s 16 16 ಇಂಟು 3 ನೋಡಿ. ಇನ್ನೂ ಒಂದು 3 ಕಾಮನ್ ಆಗಿದೆ. ಸೊ ಎಚ್ ಸಿ ಎಫ್ ಈಸ್ ಇಲ್ಲಿ 3. ಎಲ್ ಸಿ ಎಮ್ 2 2s 4 4 2s 8 8 2s 16 16 3s 48 48 into 3 144 144 into 3 you get 432 432 into 7 you get 3024 ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಓಕೆ, ಇಲ್ಲಿ ಎಚ್ ಸಿ ಎಫ್ 6 ಇಂಟು 3024 ಇಸ್ ಈಕ್ವಲ್ ಟು 336 ಇಂಟು 54. ಯು ಗೆಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 18,144 ಬರುತ್ತೆ. ಇದು ಕೂಡ 18,144. ಸೊ ಎರಡು ಮ್ಯಾಚ್ ಆಯಿತು. ಓಕೆನಾ. ಈ ಥರ ಮಾಡಬೇಕು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಥರ್ಡ್ ಮೈನ್. Find the LCM and HCF of the following integers by applying the prime factorization method. ಬರೀ prime factorization method ಇಂದ ನೀವು HCF LCM ಮಾತ್ರ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಫಸ್ಟ್ ಪ್ರಾಬ್ಲಮ್ 12 50
21 ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಷ್ಟೇ ಕೇಳಿರೋದು. 12 2 ಇಂದ 2 6 again 2 3s 3 1s. Next 15 3 5s 5 1s. 21 3 7s 7 1s. ಸೊ 12ಗೆ ಏನೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ ನೋಡಿ. 2 ಇಂಟು 2 ಇಂಟು 3. 15ಗೆ 3 ಇಂಟು 5. 21ಗೆ 3 ಇಂಟು 7. ಓಕೆನಾ. ಈಗ ಎಚ್ ಸಿ ಎಫ್ ಬರೆಯೋಣ. ಎಚ್ ಸಿ ಎಫ್ ಅಂದರೆ ಕಾಮನ್ ಆಗಿರೋದು 3 ಟರ್ಮಲ್ಲಿ. ದಟ್ ಈಸ್ ದ ಎಚ್ ಸಿ ಎಫ್. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 3. ಎಲ್ ಸಿ ಎಮ್ 2 ಇಂಟು 2 ಇಂಟು ಈ 3 3ನ 1 ಟೈಮ್ ಬರೆಯೋಣ. 3 ಇಂಟು 5 ಇಂಟು 7. ಓಕೆ. ಸೊ 2 2s 4 4 3s 12 12 5s 60 60 7s 4 20. That is your LCM. Next problem 17 23 29. 17 is also prime number, 23 is also prime number, 29 is also prime number. Nodi 17 17 ones are 23 23 ones are 29 again 29 ones are. So 17 into 1 23 23 into 1 29 29 into 1. ಸೊ ಎಚ್ ಸಿ ಎಫ್ ಯಾವುದು ಕಾಮನ್ ಆಗಿರೋದು 1. ಗೊತ್ತಾಯ್ತಾ. ಸೊ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 1. ಇವಾಗ ನೋಡ್ಕೊಳ್ಳಿ, ಯಾವುದೇ ಪ್ರೈಮ್ ನಂಬರ್ಸ್ನ ತಗೊಳ್ಳಿ, ಅದ್ರ ಎಚ್ ಸಿ ಎಫ್ ಏನಾಗಿರುತ್ತಾ 1 ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಫೈಂಡ್ ದ ಎಚ್ ಸಿ ಎಫ್ ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತ ಕೇಳ್ಬೋದು. ಆರ್ ಪ್ರೈಮ್ ನಂಬರ್ಸ್ ಎಚ್ ಸಿ ಎಫ್ ಈಸ್ ಆಲ್ವೇಸ್ ಡ್ಯಾಶ್ ಅಂತ ಕೇಳ್ಬೋದು. ಯಾವುದಾದ್ರೂ ಆಯಿತು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಪ್ರೈಮ್ ನಂಬರ್ ತೊಗೊಂಡ್ರು ಅದ್ರ ಎಚ್ ಸಿ ಎಫ್ ಏನಾಗಿರುತ್ತೆ 1 ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಎಲ್ ಸಿ ಎಮ್ 17 ಇಂಟು 23 ಇಂಟು 29. ಸೊ ಯು ಗೆಟ್, ನಿಮಗೆ ಆನ್ಸರ್ ಬಂದು ಇಲ್ಲಿ ಎಷ್ಟು ಬರುತ್ತೆ ಅಂದರೆ 11,000 ಮಲ್ಟಿಪ್ಲೈ ಮಾಡಿದ್ರೆ 11,339 ಬರುತ್ತೆ. ಸೊ ಇದು ನಿಮ್ಮ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ಆಗಿದೆ 8 9 25. 8 ಮಾಡ್ಕೊಳ್ಳಿ. 8 2 ಇಂದ ಡಿವೈಡ್ ಮಾಡಿದ್ರೆ 2 4s 2 2s 2 1s 9 3 3s 3 1s 25 5 5s 5 1s. So what are the factors of 8? 2 into 2 into 2. What are the factors of 9? 3 into 3. What are the factors of 25? 5 into 5. So you get your 1. So what is the HCF of these numbers? HCF is 1. LCM 2 into 2 into 2 into 3 into 3 into 5 into 5. If you multiply all those things, you get 1,800. That is your LCM. Okay. Any doubt? You can comment on comment box. Next problem. Given that HCF 306 657 is equal to 9. Find the LCM 306 657 using the formula anta kelidare. Okay na. You are using that formula. You can simply find out that LCM. Okay na. Namige formula yavadu gottu? HCF into LCM is equal to product of two numbers anta gottu. ಸೊ ನಮಗೆ ಈಗ ಆಲ್ರೆಡಿ ಅವರು ಎಚ್ ಸಿ ಎಫ್ ಕೊಟ್ಟಿರೋದ್ರಿಂದ ನಾವು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಏನು ಮಾಡೋಣ ಅಂದರೆ ಎಲ್ ಸಿ ಎಮ್ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಣ. ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ನಿಮಗೆ ಗೊತ್ತು. ಎಚ್ ಸಿ ಎಫ್ ಮಾಡಬೇಕಾದ್ರೆ 306ನ ಸಪ್ರೇಟಾಗಿ ಫ್ಯಾಕ್ಟ್ರೈಸ್ ಮಾಡ್ತೀವಿ, 657ನ ಸಪ್ರೇಟಾಗಿ ಮಾಡ್ತೀವಿ. ಬಟ್ ಎಲ್ ಸಿ ಎಮ್ ಮಾಡಬೇಕಾದ್ರೆ ಒಟ್ಟಿಗೆ ತೊಗೊಳೋಣ. 306 657. ಓಕೆನಾ. 3ಇಂದ ಡಿವೈಡ್ ಮಾಡಿ. 3 1s 3 2s 3 2s
3 1s are 3 9s are. But again 3 3s are 3 4s are. Again 3 7s are 3 3s are. ಸೊ ಇಷ್ಟೇ. ಸೊ ಎಲ್ ಸಿ ಎಮ್ ಏನಾಯಿತು, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 3 ಇಂಟು 3 ಇಂಟು 34 ಇಂಟು 73. ಸೊ ಎಷ್ಟು ಬರುತ್ತೆ, 3 3s are 9, 9 ಇಂಟು 34 ಇಂಟು ನಿಮಗೆ 73 ಬಂದಿದೆ ಅಲ್ವಾ. ಸೊ ನಿಮಗೆ 22,338 ಬರುತ್ತೆ. ಓಕೆನಾ, 22,338 ಇದು ನಿಮ್ಮದು ಸೈಡಲ್ಲಿರಲಿ. ಓಕೆನಾ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಫಾರ್ಮುಲಾ ಏನು, ನಮಗೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಲ್ವಾ. ಸೊ ಡೈರೆಕ್ಟಾಗಿ ಮಾಡಿ, ಇದು ನಿಮ್ಮ ವೆರಿಫಿಕೇಷನ್ ಪರ್ಪಸ್ ಅಷ್ಟೇ, ಇದು ಫುಲ್ಲು ನಿಮಗೆ ಗೊತ್ತಾಗಲಿ ಅಂತ. ಅದು ಇದು ಎರಡೂ ಟ್ಯಾಲಿ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ಮೆಥಡ್ ಮಾಡಬೇಡಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಮಾಡಬೇಕು, ಇದು ನಿಮ್ಮ ವೆರಿಫಿಕೇಷನ್ ಪರ್ಪಸ್ ಮಾತ್ರ. ಸೊ ಆನ್ಸರ್ ಸೇಮ್ ಬರುತ್ತಾ ಅಂತ ನೋಡೋಕ್ಕೆ. ಎಚ್ ಸಿ ಎಫ್ ಎಷ್ಟು 9 ಕೊಟ್ಟಿದ್ದಾರೆ ಅಲ್ವಾ. ಸೊ 9 ಎಲ್ ಸಿ ಎಮ್ನ ಹಾಗೆ ಬರ್ಕೊಳ್ಳಿ. ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಯಾವ್ಯಾವುದು, 306 ಇಂಟು 657. ಸೊ ನಮಗೆ ಎಲ್ ಸಿ ಎಮ್ ಬೇಕಾಗಿರೋದು 9ನ ಈ ಕಡೆ ಕಳಿಸಿ, 306 ಇಂಟು 657 ಡಿವೈಡ್ ಬೈ 9. 9ಇಂದ ಡಿವೈಡ್ ಮಾಡೋಣ. ಡೈರೆಕ್ಟಾಗಾದರೂ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲ 3ಇಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದರೂ ಮಾಡ್ಕೊಳ್ಳಿ. 3 3s are 3 1s are 0, 3 2s are. Again 3 1s are 3 3s are 9, 3 4s are. So 34 into 657. You get 22,338. ನೋಡಿ, ಇದು ನಿಮ್ಮ ಆನ್ಸರು. ಸೊ ಎಕ್ಸಾಮಲ್ಲಿ ಕೇಳಿದಾಗ 2 ಮಾರ್ಕ್ಸ್ ಕ್ವಶನ್ ಇದು. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್. 9 ಇಂಟು ಎಲ್ ಸಿ ಎಮ್ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಇದು ನಿಮ್ಮ ವೆರಿಫಿಕೇಷನ್. ನೋಡಿ, ಎರಡೂ ಸೇಮ್ ಬಂದಿದೆ. ಓಕೆನಾ, ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಮೋಸ್ಟ್ ಆಫ್ ಆಲ್ ನೀವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಮಾಡಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನಿಮಗೆ ಮೈಂಡಲ್ಲಿ ಮೆಮೊರೈಸ್ ಆಗಿದ್ದರೆ ಒಳ್ಳೆಯದು. ಸೊ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಈ ಸೆಷನ್ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.